ನಮಸ್ಕಾರ ವೀಕ್ಷಕರೇ ಒಂದು ದೇಶದ ಭದ್ರತೆ ಅಡಗಿರೋದು ಅದರ ಗಡಿಯಲ್ಲಿ ಮಾತ್ರವಲ್ಲ, ಆ ದೇಶದ ಒಳಗಿರುವ ನಗರಗಳಲ್ಲೂ ಅಡಗಿರುತ್ತೆ. ಇಂದು ನಾವು ಮಾತನಾಡೋದಕ್ಕೆ ಹೊರಟಿರುವ ವಿಷಯ ಕೇವಲ ರಾಜಕೀಯವಲ್ಲ, ಇದು ಭಾರತದ ಭದ್ರತೆ ಮತ್ತು ನಮ್ಮ ಮುಂದಿನ ಪೀಳಿಗೆಯ ಅಸ್ತಿತ್ವದ ಪ್ರಶ್ನೆ. ನಾವು ದಿನನಿತ್ಯ ನೋಡುವ ಕಸ ಆಯುವವರು, ನಮ್ಮ ಅಪಾರ್ಟ್ಮೆಂಟ್ ಕಟ್ಟುವ ಕೂಲಿ ಕಾರ್ಮಿಕರು ಅಥವಾ ಸೆಕ್ಯೂರಿಟಿ ಗಾರ್ಡ್ಗಳು, ಅವರಲ್ಲಿ ಎಷ್ಟು ಜನ ನಿಜವಾದ ಭಾರತೀಯರು ಮತ್ತು ಎಷ್ಟು ಜನ ಗಡಿ ದಾಟಿ ಬಂದ ಅಕ್ರಮ ಬಾಂಗ್ಲಾದೇಶಿಗರು? ಯಾವತ್ತಾದರೂ ಅವ್ರನ್ನ ಕೇಳಿದ್ದೀರಾ? ಹೌದು, ಇವತ್ತು ನಾವು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಕೇವಲ ಪಶ್ಚಿಮ ಬಂಗಾಳ ಅಥವಾ ಅಸ್ಸಾಂಗೆ ಸೀಮಿತವಾಗಿಲ್ಲ. ಅವರು ರೈಲು ಹತ್ತಿ ಬಂದು ಇಳಿತಾ ಇರುವುದು ನಮ್ಮ ಬೆಂಗಳೂರಲ್ಲಿ, ಮೈಸೂರಲ್ಲಿ ಮತ್ತು ಕೊಡಗಿನ ಕಾಫಿ ತೋಟಗಳಲ್ಲಿ. ಇವರ ಸಂಖ್ಯೆ ಸಾವಿರಗಳಲ್ಲಿ ಇಲ್ಲ, ಲಕ್ಷಾಂತರಗಳಲ್ಲಿದೆ ಎನ್ನುವುದು ಗುಪ್ತಚರ ಇಲಾಖೆಯ ವರದಿಯಾಗಿದೆ. ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ಬಾಂಗ್ಲಾ ವಲಸಿಗರು ಇರೋದಾದ್ರೂ ಎಲ್ಲಿ? ಕರ್ನಾಟಕದ ಯಾವ ಜಿಲ್ಲೆಗಳು ಇವರ ಹಾಟ್ಸ್ಪಾಟ್ಗಳಾಗಿವೆ? ಭದ್ರತಾ ಪಡೆಗಳ ಕಣ್ತಪ್ಪಿಸಿ ಇವರು ಒಳಗೆ ಬರೋದು ಹೇಗೆ? ನಕಲಿ ಆಧಾರ್ ಕಾರ್ಡ್ ಮಾಡಿಸೋದು ಹೇಗೆ? ಮತ್ತು ಇವರನ್ನು ವಾಪಸ್ ಕಳುಹಿಸೋದಕ್ಕೆ ಸರ್ಕಾರಕ್ಕೆ ಇರುವಂತಹ ಅಡ್ಡಿಗಳೇನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಹೋಗೋಣ. ನೀವು ಕೂಡ ಈ ಬಾಂಗ್ಲಾದೇಶಿಗರನ್ನ ಪ್ರಶ್ನೆ ಮಾಡಿದ್ದೀರಾ? ಇವರನ್ನ ದೇಶದಿಂದ ಹೊರಗಡೆ ಹಾಕಬೇಕಾ? ಏನನ್ಸತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಅಧಿಕೃತವಾಗಿ ಸರ್ಕಾರಿ ಅಂಶಗಳು ಸಿಗುವುದು ಕಷ್ಟ, ಯಾಕಂದರೆ ಇವರು ಕಳ್ಳದಾರಿಯಲ್ಲಿ ಬಂದವರು. ಆದರೆ ಗುಪ್ತಚರ ವರದಿಗಳು ಮತ್ತು ವಿವಿಧ ಸಮೀಕ್ಷೆಗಳ ಪ್ರಕಾರ ಭಾರತದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ಸುಮಾರು 2 ಕೋಟಿಗೂ ಅಧಿಕ ಅಂತ ಅಂದಾಜು ಮಾಡಲಾಗಿದೆ. ಅತಿ ಹೆಚ್ಚು ವಲಸಿಗರು ಇರುವ ರಾಜ್ಯಗಳ ಪಟ್ಟಿ ಇಲ್ಲಿದೆ. ಮೊದಲನೇ ಸ್ಥಾನ, ಮೊದಲ ರಾಜ್ಯ ಅಂತಂದರೆ ಪಶ್ಚಿಮ ಬಂಗಾಳ. ಇದು ಬಾಂಗ್ಲಾದೇಶದ ವಲಸಿಗರ ಪಾಲಿನ ಸ್ವರ್ಗ ಅಂತಲೇ ಹೇಳಬಹುದು. ಯಾಕಂದರೆ ಭಾಷೆ, ಸಂಸ್ಕೃತಿ ಮತ್ತು ಆಹಾರ ಪದ್ಧತಿ ಒಂದೇ ಆಗಿರೋದ್ರಿಂದ ಬಾಂಗ್ಲಾದೇಶದಿಂದ ಬರುವವರು ಇಲ್ಲಿ ಸುಲಭವಾಗಿ ಬೆರೆತು ಹೋಗ್ಬಿಡ್ತಾರೆ. ಇಲ್ಲಿನ ಅನೇಕ ಗಡಿ ಜಿಲ್ಲೆಗಳ ಡೆಮೋಗ್ರಫಿ ಅಥವಾ ಜನಸಂಖ್ಯೆಯ ಚಿತ್ರಣವೇ ಬದಲಾಗಿ ಹೋಗ್ಬಿಟ್ಟಿದೆ. ಇನ್ನು ಎರಡನೇ ರಾಜ್ಯ ಅಸ್ಸಾಂ. ಸ್ವತಂತ್ರ ಪೂರ್ವದಿಂದಲೂ ಅಸ್ಸಾಂಗೆ ವಲಸೆ ದೊಡ್ಡ ಸಮಸ್ಯೆಯಾಗಿದೆ. ಇಲ್ಲಿ ಮೂಲ ನಿವಾಸಿಗಳಿಗಿಂತ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎಂಬ ಭಯದಲ್ಲಿಯೇ NRC ಹೋರಾಟಗಳು ನಡೆದಿದ್ವು. ಇನ್ನು ಮೂರನೇದು ತ್ರಿಪುರಾ ಮತ್ತು ಮೇಘಾಲಯ. ಈ ರಾಜ್ಯಗಳು ಬಾಂಗ್ಲಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿರೋದ್ರಿಂದ ಇಲ್ಲೂ ಕೂಡ ನುಸುಳುಕೋರರ ಹಾವಳಿ ಹೆಚ್ಚಾಗಿದೆ. ಇನ್ನು ದೆಹಲಿ, ದೇಶದ ರಾಜಧಾನಿಯಲ್ಲಿ ದೊಡ್ಡ ಸಂಖ್ಯೆಯ ವಲಸಿಗರು ಸ್ಲಂಗಳಲ್ಲಿ ವಾಸವಾಗಿದ್ದಾರೆ. ಜಹಾಂಗೀರ್ಪುರಿ, ಸೀಮಾಪುರಿ ಮುಂತಾದ ಕಡೆಗಳಲ್ಲಿ ಈ ಬಾಂಗ್ಲಾದೇಶಿಗರ ಸಂಖ್ಯೆ ಜಾಸ್ತಿ ಇದೆ. ಇನ್ನು ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಈಗ ಆಶ್ಚರ್ಯದ ಸಂಗತಿ ಏನಂತಂದರೆ, ಗಡಿ ರಾಜ್ಯಗಳನ್ನು ಬಿಟ್ಟರೆ ಅತಿ ಹೆಚ್ಚು ವಲಸಿಗರು ಟಾರ್ಗೆಟ್ ಮಾಡ್ತಾ ಇರೋದು ಮುಂಬೈ ಮತ್ತು ಬೆಂಗಳೂರನ್ನ. ಉದ್ಯೋಗಾವಕಾಶಗಳು ಹೆಚ್ಚುತ್ತಾ ಇರೋದ್ರಿಂದ ದಕ್ಷಿಣ ಭಾರತದತ್ತ ಇವರು ಮುಖ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯದ ಕಡೆಗೆ ಬರೋಣ. ಕರ್ನಾಟಕ ಬಾಂಗ್ಲಾದೇಶದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಇಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬೆಂಗಳೂರು ನಗರ ರಾಜ್ಯದಲ್ಲಿ ಅತಿ ಹೆಚ್ಚು ಅಕ್ರಮವಾಗಿ ವಲಸಿಗರು ಇರೋದು ರಾಜಧಾನಿ ಬೆಂಗಳೂರಲ್ಲಿ. ಇಲ್ಲಿ ಹೊರವಲಯಗಳು ಇವರಿಗೆ ಸೇಫ್ ಝೋನ್ ಆಗಿದೆ. ಹಾಟ್ಸ್ಪಾಟ್ಗಳು ಯಾವುವು ಗೊತ್ತಾ? ಬೆಳ್ಳಂದೂರು, ವರ್ತೂರು, ಮಾರತಹಳ್ಳಿ, ಸರ್ಜಾಪುರ ರಸ್ತೆ, ಮಹಾದೇವಪುರ ಮತ್ತು KR ಪುರಂ. ಇಲ್ಲಿನ ಕೆರೆಗಳ ಅಕ್ಕಪಕ್ಕದಲ್ಲಿ ಇರುವ ಜೋಪಡಿಗಳಲ್ಲಿ ಮತ್ತು ತ್ಯಾಜ್ಯ ವಿಲೇವಾರಿ ಘಟಕಗಳ ಸುತ್ತಮುತ್ತ ಇವರು ಸಾವಿರಾರು ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ಇನ್ನು ಕೊಡಗು, ಇದು ಅತ್ಯಂತ ಅಪಾಯಕಾರಿ ವಿಷಯ. ಕೊಡಗಿನ ಕಾಫಿ ತೋಟಗಳಲ್ಲಿ ಕೆಲಸ ಮಾಡೋದಕ್ಕೆ ಸ್ಥಳೀಯ ಕಾರ್ಮಿಕರ ಕೊರತೆಗಿದೆ. ಇದನ್ನು ಬಂಡವಾಳ ಮಾಡಿಕೊಂಡಿರುವ ಏಜೆಂಟುಗಳು ಕಡಿಮೆ ಕೂಲಿಗೆ ಸಿಗುವ ಬಾಂಗ್ಲಾ ವಲಸಿಗರನ್ನ ತೋಟದ ಕೆಲಸಕ್ಕೆ ತಂದು ಬಿಡ್ತಾಗಿದ್ದಾರೆ. ಇವರು ಕಾಡಿನ ಮಧ್ಯೆ ಇರೋದ್ರಿಂದ ಯಾರ ಕಣ್ಣಿಗೂ ಕೂಡ ಬೀಳೋದಿಲ್ಲ. ಇದು ಕೊಡಗಿನ ಭದ್ರತೆಗೆ ದೊಡ್ಡ ಸವಾಲಾಗಿದೆ. ಇನ್ನು ಚಿಕ್ಕಮಗಳೂರು ಮತ್ತು ಹಾಸನ. ಕೊಡಗಿನಂತೆಯೇ ಇಲ್ಲೂ ಕೂಡ ಕಾಫಿ ಮತ್ತು ಏಲಕ್ಕಿ ತೋಟಗಳಲ್ಲಿ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದ ಕಾರ್ಮಿಕರು ಎಂಬ ಹೆಸರಲ್ಲಿ ಬಾಂಗ್ಲಾದೇಶಿಗಳು ಕೆಲಸ ಮಾಡಿಕೊಂಡಿದ್ದಾರೆಯಂತೆ. ಇದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪು ಗೊತ್ತಿಲ್ಲ. ಇನ್ನು ಮಂಗಳೂರು, ಮೀನುಗಾರಿಕೆ ಮತ್ತು ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಅಥವಾ ಕೆಲಸಗಳಿಗಾಗಿ ಇಲ್ಲಿಗೂ ಕೂಡ ವಲಸಿಗರು ಬಂದಿಳಿದಿದ್ದಾರೆ. ಕೇರಳದ ಗಡಿ ಹತ್ತಿರ ಇರೋದ್ರಿಂದ ಇಲ್ಲಿಂದಲೂ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತಾ ಇರ್ತಾರೆ. ಇದು ನಿಜಕ್ಕೂ ಒಂದು ವ್ಯವಸ್ಥಿತ ಜಾಲ ಅಂತಲೇ ಹೇಳಬಹುದು ವೀಕ್ಷಕರೇ. ಒಬ್ಬ ಬಾಂಗ್ಲಾದೇಶಿ ಪ್ರಜೆ ಭಾರತಕ್ಕೆ ಬರಬೇಕಂತಂದರೆ ಅಲ್ಲಿ ದಲಾಲ್ ಅಥವಾ ಏಜೆಂಟುಗಳ ದೊಡ್ಡ ಪಡೆಯೇ ಇದೆ. ಪೋರಸ್ ಬಾರ್ಡರ್.
ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ 4,000 ಕಿಲೋಮೀಟರ್ಗೂ ಹೆಚ್ಚು ಗಡಿಯನ್ನ ಹೊಂದಿಕೊಂಡಿದೆ. ಇದರಲ್ಲಿ ಹಲವು ಕಡೆ ನದಿಗಳು ಹರಿಯುತ್ತವೆ, ಕಾಡುಗಳಿದ್ದಾವೆ. ಇಲ್ಲಿ ಎಲ್ಲ ಕಡೆ ಬೇಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಈ ದಾರಿಗಳ ಮೂಲಕ ರಾತ್ರಿ ವೇಳೆ ದೋಣಿಗಳಲ್ಲೋ ಅಥವಾ ನಡುಕೊಂಡು ನುಸುಳುತ್ತಾರೆ. ದಲಾಲ್ ವ್ಯವಸ್ಥೆ ಇದೆ. ಒಬ್ಬ ವ್ಯಕ್ತಿಯನ್ನ ಗಡಿ ದಾಟಿಸೋದಕ್ಕೆ 5,000ದಿಂದ 20,000ದವರೆಗೆ ದುಡ್ಡನ್ನ ಏಜೆಂಟ್ಗಳು ಪಡಿತಾರಂತೆ. ಗಡಿ ಭದ್ರತಾ ಪಡೆ ಅರ್ಥಾತ್ BSF ಕಣ್ತಪ್ಪಿಸಿ ಅಥವಾ ಸ್ಥಳೀಯ ಭ್ರಷ್ಟ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಇವರನ್ನ ಒಳಗೆ ಬಿಡಲಾಗ್ತಾಗಿದೆ. ಬುನಾಪೋಲ್, ಪೆಟ್ರಾಪೋಲ್ ಗಡಿಗಳು ಇದು ಪ್ರಮುಖ ವ್ಯಾಪಾರ ಮಾರ್ಗವಾಗಿದ್ದರೂ ಇದರ ಸುತ್ತಮುತ್ತಲಿನ ಹಳ್ಳಿಗಳ ಮೂಲಕ ಜನಸಾಮಾನ್ಯರಂತೆ ವೇಷ ಧರಿಸಿ ಒಳಗಡೆ ಬರ್ತಾಗಿದ್ದಾರೆ. ಈ ಬಾಂಗ್ಲಾದೇಶಿಗಳು ಈ ಬೆಂಗಳೂರನ್ನು ಹೆಂಗೆ ತಲುಪ್ತಾರೆ? ಗಡಿ ದಾಟಿ ಪಶ್ಚಿಮ ಬಂಗಾಳಕ್ಕೆ ಬಂದ ತಕ್ಷಣ ಅವರ ವಲಸೆ ಮುಗಿಯೋದಿಲ್ಲ. ಅಲ್ಲಿಂದ ಇವರು ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಮೂಲೆಗೆ ಹರಡ್ಕೊಂಡಿರ್ತಾರೆ. ರೈಲ್ವೆ ಮಾರ್ಗವಾಗಿ ಬರ್ತಾರೆ. ಇವರ ಪ್ರಮುಖ ಸಾರಿಗೆ ರೈಲು, ಹೌರಾದಿಂದ ಹೊರಡುವ ರೈಲುಗಳು ಇವರ ಲೈಫ್ ಲೈನ್ಗಳಾಗಿವೆ. ವಿಶೇಷವಾಗಿ ಹೌರಾ ಯಶವಂತಪುರ ಎಕ್ಸ್ಪ್ರೆಸ್, ಗುವಾಹಟಿ ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಇವರು ಗುಂಪು ಗುಂಪಾಗಿ ಬರ್ತಾರೆ. ಇನ್ನು ಏಜೆಂಟ್ ನೆಟ್ವರ್ಕ್ಗಳಿದ್ದಾವೆ. ಬೆಂಗಳೂರಲ್ಲಿ ಈಗಾಗಲೇ ನೆಲೆಸಿರುವ ಹಳೆಯ ವಲಸಿಗರು ಊರಿನಿಂದ ಹೊಸಬರನ್ನ ಕರೆಸ್ಕೊಳ್ತಾರೆ. ಬೆಂಗಳೂರಿಗೆ ಬನ್ನಿ, ಇಲ್ಲಿ ಕಸ ಇದ್ರೂ ದಿನಕ್ಕೆ 500ರಿಂದ 600 ರೂಪಾಯಿ ಸಿಗತ್ತೆ, ಊಟಕ್ಕೆ ತೊಂದರೆ ಇಲ್ಲ ಅಂತ ಹೇಳಿ ಕರೆಸ್ಕೊಂಡ್ಬಿಡ್ತಾರೆ. ಭಾಷಾ ತಂತ್ರವನ್ನು ನೋಡಿ, ಇಲ್ಲಿ ಇವರು ಯಾರಿಗೂ ಕೂಡ ತಾನು ಬಾಂಗ್ಲಾದೇಶಿ ಅಂತ ಹೇಳಲ್ಲ. ಕೇಳಿದ್ರೆ ನಾವು ವೆಸ್ಟ್ ಬೆಂಗಾಲೋ, ಮುರ್ಷಿದಾಬಾದೋ ಅಥವಾ ಅಸ್ಸಾಮು ಅಂತ ಹೇಳಿಕೊಂಡು ಜಾರು ಬಿಡ್ತಾರೆ. ಅವರಿಗೆ ಬಂಗಾಳಿ ಭಾಷೆ ಬರೋದ್ರಿಂದ ಮತ್ತು ನಮಗೆ ಪಶ್ಚಿಮ ಬಂಗಾಳದ ಬಂಗಾಳಿ ಮತ್ತು ಬಾಂಗ್ಲಾದೇಶದ ಬಂಗಾಳಿ ನಡುವಿನ ವ್ಯತ್ಯಾಸ ತಿಳಿಯದ ಕಾರಣ ಸುಲಭವಾಗಿ ನಾವು ಅವರನ್ನು ನಂಬಿಬಿಡ್ತೀವಿ. ಇನ್ನು ಕರ್ನಾಟಕಕ್ಕೆ ಬಂದ ಮೇಲೆ ಇವರು ಯಾವುದು ಕೆಲಸ ಮಾಡ್ತಾರೆ ಅಂದರೆ ಎಲ್ಲ ಕೆಲಸಗಳಿಗೂ ಕೂಡ ರೆಡಿ ಇರ್ತಾರೆ. ತ್ಯಾಜ್ಯ ವಿಲೇವಾರಿ, ಬೆಂಗಳೂರಿನ ಬಹುತೇಕ ತ್ಯಾಜ್ಯ ವಿಲೇವಾರಿ ಮತ್ತು ಪ್ಲಾಸ್ಟಿಕ್ ಆಯುವ ಕೆಲಸ ಈಗ ಇವರ ಹಿಡಿತದಲ್ಲೇ ಇದೆ. ಇದು ಅಸಂಘಟಿತ ವಲಯವಾಗಿದ್ದರಿಂದ ಇಲ್ಲಿ ಯಾರೂ ID ಕಾರ್ಡ್ ಕೇಳಲ್ಲ. ಬೆಳಂದೂರು, ಸರ್ಜಾಪುರ ಭಾಗದಲ್ಲಿ ದೊಡ್ಡ ಟೆಂಟ್ ಹಾಕೊಂಡು ಇಡೀ ದಿನ ಕಸ ಬೇರ್ಪಡಿಸುವ ಕೆಲಸವನ್ನು ಮಾಡ್ತಾರೆ. ಕಟ್ಟಡ ನಿರ್ಮಾಣ ಕಾರ್ಯವನ್ನು ಮಾಡ್ತಾರೆ. ಮೇಸ್ತ್ರಿ ಕೆಲಸ, ಬಾರ್ ಬೆಂಡಿಂಗ್ ಜೊತೆಗೆ ಪೇಂಟಿಂಗ್ ಕೆಲಸಗಳಲ್ಲಿ ಇವರು ಹೆಚ್ಚು ತೊಡಕೊಂಡಿರ್ತಾರೆ. ಸ್ಥಳೀಯರಿಗಿಂತ ಕಡಿಮೆ ಸಂಬಳಕ್ಕೆ ಇವರು ಸಿಗೋದ್ರಿಂದ ಕಾಂಟ್ರಾಕ್ಟರ್ಗಳು ಕೂಡ ಇವರನ್ನೇ ನೇಮಿಸ್ಕೊಳ್ತಾರೆ. ಸೆಕ್ಯೂರಿಟಿ ಗಾರ್ಡ್ಸ್, ಅಪಾರ್ಟ್ಮೆಂಟ್ಗಳಲ್ಲಿ, ATMಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಇವರು ಕೆಲಸ ಮಾಡ್ತಾರೆ. ಮನೆ ಕೆಲಸವೂ ಕೂಡ ಮಹಿಳೆಯರು ಮನೆ ಕೆಲಸಗಳಿಗೆ, ಪಾತ್ರೆ ತೊಳೆಯುವ ಕೆಲಸಗಳಿಗೆ ಸೇರ್ಕೊಂಡು ಬಿಡ್ತಾರೆ. ಕಾಫಿ ತೋಟಗಳಲ್ಲೂ ಕೂಡ ಅಷ್ಟೇ. ಈಗ ನಾನು ಮೊದಲೇ ಹೇಳಿದಾಗೆ ಕಾಫಿ ತೋಟ ಕೊಡಗು, ಮಂಗಳೂರು, ಉಡುಪಿ ಭಾಗದಲ್ಲಿ ಈ ತೋಟಗಳಲ್ಲಿ ಕೆಲಸ ಮಾಡುವವರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಇದು ಅತ್ಯಂತ ಅಪಾಯಕಾರಿ ವಿಷಯ ವೀಕ್ಷಕರೇ. ಇವರು ಭಾರತಕ್ಕೆ ಬಂದ ಮೇಲೆ ಕೆಲವು ತಿಂಗಳಲ್ಲಿ ಭಾರತೀಯರಾಗಿ ಬಿಡ್ತಾರೆ. ಅದು ಹೇಗೆ ಅಂತಂದರೆ, ಸ್ಥಳೀಯ ರಾಜಕಾರಣಿಗಳ ಬೆಂಬಲ ಅಥವಾ ಭ್ರಷ್ಟ ಅಧಿಕಾರಿಗಳ ಸಹಾಯದಿಂದ ಇವರು ಮೊದಲು ಒಂದು ನಕಲಿ ಬಾಡಿಗೆ ಕರಾರು ಪತ್ರವನ್ನು ಸೃಷ್ಟಿ ಮಾಡ್ಕೊಂಡು ಬಿಡ್ತಾರೆ. ಇದರ ಆಧಾರದ ಮೇಲೆ ಗ್ಯಾಸ್ ಕನೆಕ್ಷನ್ನು ಅಥವಾ ಇನ್ಯಾವುದೋ ದಾಖಲೆಯನ್ನು ಪಡಿತಾರೆ. ನಂತರ ಆಧಾರ್ ಕೇಂದ್ರಗಳಿಗೆ ಹೋಗಿ ಏಜೆಂಟ್ಗಳ ಮೂಲಕ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ತಾರೆ. ಒಮ್ಮೆ ಆಧಾರ್ ಬಂತಂದರೆ ಸಾಕು, ಪ್ಯಾನ್ ಕಾರ್ಡ್, ವೋಟರ್ ID ಎಲ್ಲವನ್ನೂ ಕೂಡ ಸರಾಗವಾಗಿ ಆಗಿಬಿಡತ್ತೆ. ಬೆಂಗಳೂರಿನ ಅನೇಕ ಸೈಬರ್ ಸೆಂಟರ್ಗಳ ಮೇಲೆ ಪೊಲೀಸರು ದಾಳಿ ಮಾಡಿದಾಗ ನಕಲಿ ಆಧಾರ್ ಸೃಷ್ಟಿಸುವ ಜಾಲಗಳು ಪತ್ತೆಯಾಗಿವೆ. ಇವರು 500ರಿಂದ 1,000 ರೂಪಾಯಿವರೆಗೆ ದೇಶದ ಪೌರತ್ವವನ್ನೇ ಮಾರಾಟ ಮಾಡ್ತಾ ಇದ್ದಾರೆ. ಇದನ್ನು ಈಗ ಈ ಬೆಂಗಳೂರು ಪೊಲೀಸರು ಅಥವಾ ಕರ್ನಾಟಕ ಪೊಲೀಸರು ಸೈಬರ್ ಸೆಂಟರ್ಗಳ ಮೇಲೂ ಕೂಡ ಕಣ್ಣಿಡಬೇಕು. ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ಇವರನ್ನು ಯಾಕೆ ಹೊರಗಡೆ ಹಾಕ್ತಾ ಇಲ್ಲ ಅಂತಂದರೆ, ಭಾರತದ ಪೊಲೀಸರು ಇವರನ್ನು ಹಿಡಿದು ಗಡಿಗೆ ಕರೆದುಕೊಂಡು ಹೋದರೆ ಬಾಂಗ್ಲಾದೇಶದ ಬಾರ್ಡರ್ ಗಾರ್ಡ್ಸ್ ಇವರು ನಮ್ಮ ಪ್ರಜೆಗಳಲ್ಲ, ಇವರ ಹತ್ತಿರ ಬಾಂಗ್ಲಾದೇಶದ ದಾಖಲೆಗಳಲ್ಲಿದ್ದಾವೆ ಅಂತ ಪ್ರಶ್ನೆ ಮಾಡ್ತಾರೆ. ಅಕ್ರಮವಾಗಿ ಬರುವಾಗ ಇವರು ತಮ್ಮ ದೇಶದ ID ಕಾರ್ಡ್ಗಳನ್ನೆಲ್ಲವನ್ನು ಹರಿದು ಹಾಕಿ ಬಂದಿರ್ತಾರೆ. ಹಾಗಾಗಿ ಸಾಕ್ಷಿ ಇರದೆ ಇವರನ್ನು ವಾಪಸ್ ಕಳುಹಿಸುವುದು ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಕಷ್ಟ. ಇನ್ನು ಭಾರತದಲ್ಲಿ ಇವರನ್ನು ಬಂಧಿಸಿದಾಗ ಮಾನವ ಹಕ್ಕುಗಳ ಸಂಘಟನೆಗಳು ಮತ್ತು ಕೆಲವು ವಕೀಲರು ಇವರ ಪರವಾಗಿ ಕೋರ್ಟ್ ಮೆಟ್ಟಿಲಿರ್ತಾರೆ. ಇವರು ಬಡವರು, ಇವರನ್ನು ಮಾನವೀಯತೆಯಿಂದ ನೋಡಿಕೊಳ್ಬೇಕು ಅಂತ ವಾದ ಮಾಡ್ತಾರೆ. ಕೇಸ್ ವರ್ಷಗಟ್ಟಲೆ ನಡೀತಾ ಇರುತ್ತೆ. ಇನ್ನು ವೋಟ್ ಬ್ಯಾಂಕ್ ರಾಜಕೀಯ, ಕೆಲವೊಂದಿಷ್ಟು ಸ್ಥಳೀಯ ರಾಜಕಾರಣಿಗಳು ಇವರು ಸುಲಭವಾಗಿ ಸಿಗುವ ವೋಟ್ ಬ್ಯಾಂಕ್, ಇವರಿಗೆ ವೋಟರ್ ID ಮಾಡಿಸ್ಕೊಟ್ಟು ಕೊಳಗೇರಿಗಳಲ್ಲಿ ಇರಿಸಿಕೊಂಡು ತಮ್ಮ ಪರವಾಗಿ ಮತ ಹಾಕಿಕೊಳ್ತಾರೆ. ಹೀಗಾಗಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಗಿದೆ. ಇನ್ನು ಗುರುತಿಸೋದೇ ಕಷ್ಟ. ಇವರು ಕನ್ನಡ, ಹಿಂದಿ ಭಾಷೆಯನ್ನು ಬೇಗ ಕಲ್ತುಕೊಂಡು ಬಿಡ್ತಾರೆ. ಸ್ಥಳೀಯರಂತೆಯೇ ವೇಷಭೂಷಣ ಬದಲಾಯಿಸ್ಕೊಳ್ತಾರೆ. ಹೀಗಾಗಿ ಯಾರು ಬಾಂಗ್ಲಾದವರು, ಯಾರು ಪಶ್ಚಿಮ ಬಂಗಾಳದವರು ಅಂತ ಗುರುತಿಸುವುದು ಪೊಲೀಸರಿಗೂ ಕೂಡ ಸವಾಲಾಗಿ ಹೋಗ್ಬಿಡತ್ತೆ.
ಇದು ಕೇವಲ ಕೆಲಸದ ವಿಚಾರವಲ್ಲ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ನಡೆದ ಅನೇಕ ಕಳ್ಳತನ, ದರೋಡೆ ಮತ್ತು ಅತ್ಯಾಚಾರ ಪ್ರಕರಣಗಳಲ್ಲಿ ಬಾಂಗ್ಲಾ ವಲಸಿಗರ ಕೈವಾಡ ಇರೋದು ಸಾಬೀತಾಗಿದೆ. ಇದಕ್ಕಿಂತ ಭಯಾನಕ ಅಂತಂದ್ರೆ ಜಮಾತ್ ಉಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ್ನಂತಹ ಉಗ್ರ ಸಂಘಟನೆಗಳು ಈ ವಲಸಿಗರ ಸೋಗಿನಲ್ಲಿ ಸ್ಲೀಪರ್ ಸೆಲ್ಗಳನ್ನು ರಚಿಸ್ತಾ ಇದ್ದಾರೆ. ಬೆಂಗಳೂರಿನ ರಾಮನಗರ ಮತ್ತು ಇತರೆ ಕಡೆಗಳಲ್ಲಿ ಎನ್ಐಎ ದಾಳಿ ಮಾಡಿದಾಗ ಉಗ್ರರು ಸಿಕ್ಕಿಬಿದ್ದಿದ್ದು ಇದೇ ವಲಸಿಗರ ಸೋಗಿನಲ್ಲಿದ್ದವರು. ಹಾಗಾದರೆ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು? ಇದಕ್ಕೆ ಪರಿಹಾರವೇ ಇಲ್ವಾ? ಇವರನ್ನು ನಾವು ಹೇಗೆ ಅಥವಾ ಬಾಂಗ್ಲಾದೇಶಕ್ಕೆ ಹೇಗೆ ಮತ್ತು ಇವರನ್ನು ವಾಪಸ್ ಕಳಿಸ್ಬೇಕು ಅಂತಂದರೆ NCR ಜಾರಿ ತರಬೇಕು. ಅಸ್ಸಾಂ ಮಾದರಿಯಲ್ಲಿ ಅಥವಾ ಇಡೀ ದೇಶಾದ್ಯಂತ ರಾಷ್ಟ್ರೀಯ ಪೌರತ್ವ ನೋಂದಣಿ ಜಾರಿಯಾಗಬೇಕು. ಆಗ ಮಾತ್ರ ಯಾರು ಅಸಲಿ ಯಾರು ನಕಲಿ ಅನ್ನೋದು ತಿಳಿಯುತ್ತೆ. ರಾಜ್ಯ ಮಟ್ಟದ ಟಾಸ್ಕ್ ಫೋರ್ಸನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು. ಕರ್ನಾಟಕ ಸರ್ಕಾರ ಪ್ರತ್ಯೇಕ ಪೊಲೀಸ್ ಟಾಸ್ಕ್ ಫೋರ್ಸನ್ನು ರಚಿಸ್ಕೊಳ್ಬೇಕು. ಬೆಳ್ಳಂದೂರು, ಮಹಾದೇವಪುರದಂತಹ ಏರಿಯಾಗಳಲ್ಲಿ ಮನೆ ಮನೆಗೆ ಹೋಗಿ ದಾಖಲೆ ಪರಿಶೀಲನೆ ಮಾಡಬೇಕು. ಬಾಡಿಗೆದಾರರ ಪರಿಶೀಲನೆ. ಮನೆ ಅಥವಾ ಜಾಗ ಬಾಡಿಗೆ ಕೊಡುವಾಗ ಮಾಲೀಕರು ಕಡ್ಡಾಯವಾಗಿ ಪೊಲೀಸ್ ವೆರಿಫಿಕೇಷನ್ ಮಾಡಿಸುವ ಕಾನೂನು ತರಬೇಕು. ಆಧಾರ್ ಕಾರ್ಡ್ ಅಸಲಿಯೋ ಅಥವಾ ನಕಲಿಯೋ ಅಂತ ಪರಿಶೀಲಿಸಬೇಕು. ಗಡಿ ಭದ್ರತೆ. ಗಡಿಯಲ್ಲಿ ಸ್ಮಾರ್ಟ್ ಫೆನ್ಸಿಂಗ್ ಅಳವಡಿಸಬೇಕು ಮತ್ತು ದಲ್ಲಾಳಿಗಳ ಜಾಲವನ್ನು ಮುರಿದು ಬಿಸಾಕಬೇಕು. ನಕಲಿ ದಾಖಲೆಗಳ ಮೇಲೆ ಸಮರ ಸಾರಬೇಕು. ಆಧಾರೋ ಅಥವಾ ವೋಟರ್ ID ಕೊಡುವಾಗ ಇರುವ ಲೋಪದೋಷಗಳನ್ನು ಸರಿಪಡಿಸಬೇಕು. ನಕಲಿ ದಾಖಲೆ ಸೃಷ್ಟಿಸುವವರ ವಿರುದ್ಧ ದೇಶದ್ರೋಹದ ಕೇಸ್ ಹಾಕಿ ಅವರನ್ನು ಜೈಲಿಗಟ್ಟಬೇಕು. ವೀಕ್ಷಕರೇ, ಅತಿಥಿ ದೇವೋಭವ ಅನ್ನೋದು ನಮ್ಮ ಸಂಸ್ಕೃತಿ. ಆದರೆ ಅತಿಥಿ ಮನೆಯವನಾಗಿ ಮಾಲೀಕನನ್ನೇ ಹೊರಗೆ ಹಾಕುವ ಪರಿಸ್ಥಿತಿ ಬಂದರೆ ಸುಮ್ಮನಿರೋದಕ್ಕೆ ಸಾಧ್ಯವಿಲ್ಲ. ಅಕ್ರಮ ವಲಸಿಗರ ಸಮಸ್ಯೆ ಒಂದು ಟೈಮ್ ಬಾಂಬ್ ಗೆದ್ದ ಹಾಗೆ. ಅದು ಸ್ಫೋಟಗೊಳ್ಳುವ ಮುನ್ನ ನಾವು ಮತ್ತು ನಮ್ಮ ಸರ್ಕಾರ ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ. ಸ್ಥಳೀಯರ ಉದ್ಯೋಗ ಕಸಿದುಕೊಳ್ಳುವ, ನಮ್ಮ ತೆರಿಗೆ ಹಣದಲ್ಲಿ ಬದುಕುವ ಮತ್ತು ಭವಿಷ್ಯದಲ್ಲಿ ನಮ್ಮ ಭದ್ರತೆಗೆ ಕಂಟಕವಾಗುವ ಈ ಅಕ್ರಮ ವಲಸಿಗರಿಗೆ ಪೂರ್ಣ ವಿರಾಮ ಇಡಲೇಬೇಕು. ನಿಮಗೇನನ್ಸುತ್ತೆ? ನಿಮ್ಮ ಏರಿಯಾದಲ್ಲಿ ಇಂತಹ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದಿದ್ದಾರಾ? ಸರ್ಕಾರ ಇವರ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಿಮಗೂ ಕೂಡ ಯಾರಾದರೂ ಅನುಮಾನಾಸ್ಪದವಾಗಿ ನಿಮ್ಮ ಊರಲ್ಲೋ ಅಥವಾ ನಿಮ್ಮ ಏರಿಯಾದಲ್ಲೋ ಇದ್ದರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಡಿ. ಇದು ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಸೇಫು. ನೀವು ಕೂಡ ಸೇಫ್ ಆಗಿರ್ತೀರಾ, ನಿಮ್ಮ ಏರಿಯಾ ಕೂಡ ಸೇಫ್ ಆಗಿರುತ್ತೆ, ಜೊತೆಗೆ ನಮ್ಮ ದೇಶವೂ ಕೂಡ ಸೇಫ್ ಆಗಿರುತ್ತೆ, ಭದ್ರವಾಗಿರುತ್ತೆ, ಭದ್ರತೆಯಲ್ಲಿ ಇರುತ್ತೆ. ಈಗ ನಿಮಗೇನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.